ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್. ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಈ ಅಕೌಂಟ್ ಹೆಸರು ನನ್ನ ಲೋಕ ಅಂತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ಈ ಮರ ಯಾರಿಗಾದ್ರೂ ಗೊತ್ತಾ ಯಾವುದಿರ್ಬೋದು ಅಂತ ನೋಡಿ. ಗಿಳಿಗಳು ಎಷ್ಟೊಂದು ಕ್ಯೂಟಾಗಿದೆ. ಈ ಥರ ಎಲ್ಲ ಬರೀ ಹಳ್ಳಿಗಳಲ್ಲಿ ಮಾತ್ರ ಅಷ್ಟೇ ನೋಡೋದಕ್ಕೆ ಸಾಧ್ಯ. ಸಿಟಿ ಸೈಡಲ್ಲೆಲ್ಲ ಈ ಥರ ಇರೋದೇ ಇಲ್ಲ. ಈ ಮರ ಯಾರಿಗಾರು ಗೊತ್ತಾ? ಮುದ್ಕುದ್ ಮರ ಅಂತಲೇ ಏನೋ ಕರೀತಾರೆ. ಇದು ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಇದು ಎಲೆಗಳು ಇನ್ನೂ ದೊಡ್ಡದಾಗೆ ಬರುತ್ತೆ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಪ್ರಸಾದ ಕೊಡಬೇಕಾದ್ರೆ ಈ ಎಲೆಲಿ ಹಾಕ್ಬಿಟ್ಟು ಕೊಡೋರು. ನನಗೆ ನೆನಪಿರೋ ಮಟ್ಟಿಗೆ ಹೇಳ್ತಾಯಿದ್ದೀನಿ, ತಪ್ಪಿದರೆ ಕ್ಷಮಿಸಿ. ಬಟ್ ಇದರಲ್ಲಿ ಹೂವು ನೋಡಿ, ನಾನು ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ಈ ಹೂವು ತುಂಬ ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ಇನ್ನೂ ಮರಗಳಿದ್ದಾವೆ ನಮ್ಮೂರಲ್ಲಿ, ಬಟ್ ಅಲ್ಲಿ ಕಾಣಿಸ್ತಾಯ್ತಾ? ಸ್ವಲ್ಪ ಝೂಮ್ ತೋರಿಸ್ತೀನಿ ನೋಡಿ. ಇದು ಸಕ್ಕತ್ತಾಗಿ ಕಾಣಿಸ್ತಿದೆ. ಅಲ್ಲಿ ಹತ್ರಕ್ಕೆ ಹೋದರೆ ಮಾತ್ರ ಆಸಮಾಗಿದೆ. ಚೆನ್ನಾಗಿದೆ ಅಲ್ಲ ಮರ? ಇದರಲ್ಲಿರೋ ಫ್ಲವರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬನ್ನಿ ಹಂಗೆ ನಮ್ಮೂರನ್ನೆಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲಿ ಮುಂಚೆ ಎಲ್ಲ ಫುಲ್ಲು ನೀಲಗಿರಿ ತೊಪ್ಪೆ ಇತ್ತು. ಇವಾಗೆಲ್ಲ ಕಡ್ದಾಕಿ ಎಲ್ಲ ಲೇಔಟ್ಗಳು ಮಾಡಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾಯಿದ್ದೋ, ಅಂದರೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಬೇಕಾದ್ರೆ ಈ ಬಂಡೆ ಮೇಲೆ ಅವಾಗೆಲ್ಲ ಆಟಗಳೆಲ್ಲ ಆಡ್ತಾಯಿದ್ದೋ. ಇಲ್ಲಿ ತುಂಬ ಚೆನ್ನಾಗಿತ್ತು ಲೈಫು. ಇಲ್ಲೆಲ್ಲ ನೀರು ನಿಂತ್ಕೊತಿತ್ತು. ಇಲ್ಲೆಲ್ಲ ಆಟ ಆಡ್ತಾಯಿದ್ದೋ. ಇಲ್ಲೆಲ್ಲ ನೀರು ನಿಂತ್ಕೊಳ್ಳೋದು ಒಂಥರ ಖುಷಿ ನಮಗೆ ಅವಾಗ ಆಟ ಆಡೋಕ್ಕೆ. ಇದರಲ್ಲೆಲ್ಲ ಒಂದು ಸಣ್ಣ ಮೀನುಗಳೆಲ್ಲ ಓಡಾಡೋದು. ಆ್ಯಕ್ಚುಲಿ ಅದು ಮೀನಲ್ಲ, ಬಟ್ ಏನೋ ಒಂದು ಜೀವಿ. ಬಟ್ ನಾವು ಅದನ್ನೇ ಮೀನು ಅಂತ ಅಂದ್ಕೊಂಡು ಇಲ್ಲಿ ಹಿಡಿತಾ ಇದ್ದೋ. ಆಮೇಲೆ ನಾವೇನಾದರೂ ಇನ್ ಕೇಸ್ ಏನಾದರೂ ಅಡುಗೆ ಗಿಡಿಗೆ ಮಾಡಬೇಕಾದ್ರೆ ಖಾರಕ್ಕೆಲ್ಲ ಇಲ್ಲೇ ಹರ್ಕೊತಾ ಇದ್ದೀವಿ. ಇದು ಅವಾಗೆಲ್ಲ ಒಂಥರ ಲೈಫೆಲ್ಲ ಸಖತ್ತಾಗಿತ್ತು. ಇಲ್ಲೆಲ್ಲ ನೀರು ನಿಂತ್ಕೊಳ್ಳೋದು. ಆಮೇಲೆ ಇಲ್ಲೆಲ್ಲ ಕೆಲವೊಂದು ಸೀತಾಫಲದ ಮರ ಅವೆಲ್ಲ ಇದ್ದೋ. ಅವಾಗೆಲ್ಲ ಹಣ್ಣಾದಾಗೆಲ್ಲ ಇಲ್ಲೇ ಬಂದು ಕಿತ್ಕೊಂಡು ತಿಂತಾಯಿದ್ದೋ. ಅವಾಗೆಲ್ಲ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಕೂತ್ಕೊಂಡು ಫುಲ್ಲೆಲ್ಲ ಎಂಜಾಯ್ ಮಾಡ್ತಿದ್ದೋ. ನಮಗೇನಾರು ಸ್ಕೂಲ್ ಬಿಟ್ಟರೆ ಸಾಕು, ಫುಲ್ಲು ಓಡ್ಬಂದ್ಬಿಡ್ತಿದ್ದೋ ಈ ಜಾಗಕ್ಕೆ. ಇಲ್ಲೆಲ್ಲ ಆಟಾಡಿವು. ಬನ್ನಿ ನಿಮ್ಗೆ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬಂದು ಅವಾಗ ತುಂಬಾ ದೊಡ್ಡದು ಕೆರೆ, ಒಂಥರ ಕೆರೆ ಥರನೇ ಇತ್ತು. ಡ್ಯಾಮ್ ಅಂತ ಕರಿತಾಯಿದ್ದೋ ನಾವು. ಬಟ್ ಸಿಕ್ಕಾಬಿಟ್ಟೆ ನೀರು ನಿಂತ್ಕೊಳ್ಳೋದು. ನಾವಿಲ್ಲೆಲ್ಲ ಬಿದ್ದು ಈಜಾಡ್ಬಿಟ್ಟಿದ್ದೀವಿ. ನಮ್ಗೆ ಈಜೇ ಬರೋಲ್ಲ. ಬಟ್ ಆದ್ರೂ ಸ್ಕೂಲ್ ಬಿಟ್ಟಿದ ತಕ್ಷಣ ಸಂಜೆ ಹೊತ್ತು ಬಂದು ಇಲ್ಲೆಲ್ಲ ಆಟಾಡ್ತಾಯಿದ್ದೋ. ಮೀನುಗಳೆಲ್ಲ ಹಿಡಿತಾಯಿದ್ದೋ, ಏಡಿಕಾಯಿ ಹಿಡಿತಾಯಿದ್ದೋ. ಒಂಥರ ಲೈಫ್ ಸಕ್ಕತ್ತಾಗಿತ್ತು. ಇವಾಗೆಲ್ಲ ಇದೆಲ್ಲ ಕಟ್ಟಿ, ಈಗ ಮಳೆ ಬಂದರೆ ನೀರು ನಿಂತ್ಕೊಳ್ಳೋದೇ ಇಲ್ಲ. ಎಲ್ಲ ಸಕ್ಕತ್ತಾಗಿತ್ತು ಲೈಫು. ನೀವೇನು ಹೇಳಿ, ಒಂಥರ ಚೈಲ್ಡ್ಹುಡ್ಡಿಂದು ಆ ಲೈಫೇ ತುಂಬ ಚೆನ್ನಾಗಿರುತ್ತಲ್ಲ. ದೊಡ್ಡವರಾದ್ಮೇಲೆ ಬರೀ ದುಡಿ, ಇಷ್ಟೇ ಲೈಫು. ಬನ್ನಿ ನಮ್ಮೂರ್ದು ಗ್ರೌಂಡು ತೋರಿಸ್ತೀನಿ. ಪಕ್ಷಿದು ಸೌಂಡ್ ಕೇಳಿಸ್ತಾ ಇದೆಯಾ? ಕೇಳಿಸ್ಕೊಳ್ಳಿ ಹಂಗೆ. ಮಾರ್ನಿಂಗ್ ಟೈಮ್ ಇನ್ನೂ ಬೇಗ ಬಂದರೆ ಈ ಥರ ಸೌಂಡು ಕೇಳ್ಬೋದು. ಯಾರ ತಂತಿ ನಮಗೋಸ್ಕರನೇ ಕಿತ್ತಾಕ್ಬಿಟ್ಟವ್ರೆ. ನುಗ್ಗೋಗೋಣ. ಆ್ಯಕ್ಚುಲಿ ಈಸ್ಲು ಮರ. ನನಗೇನಾದ್ರು ಬೇಜಾರಾದಾಗ ಬಂದು ಇಲ್ಲೇ ನಾನು ಕೂತ್ಕೊಳ್ಳೋದು. ಬಟ್ ಇವಾಗ ಬರ್ತಿಲ್ಲ ಅಷ್ಟೇ.
ಒಂಥರ ಮೆಮೊರೀಸ್ ನನಗೆ. ಬನ್ನಿ ಗ್ರೌಂಡ್ ತೋರಿಸ್ತೀನಿ. ಆ್ಯಕ್ಚುಲಿ ರೀಸೆಂಟಾಗಿ ಇಲ್ಲಿ ಮ್ಯಾಚ್ ಆಯಿತು, ಬಟ್ ನಾವು ಆಡ್ದೋ, ಬಟ್ ಬ್ಯಾಡ್ ಲಕ್, ಸೋತೋದು. ಈಗ ಯಾಕೆ ಸೋತೋದು ಅಂತ ಕೇಳಿಬಿಡಿ, ಬಟ್ ವಿನ್ನೂ ಕೂಡ ಆಗಿದ್ದೀವಿ. ಫಸ್ಟ್ ಟೈಮ್ ಒಂದು ಸರಿ ಫಸ್ಟ್ ಪ್ರೈಸು, ಸೆಕೆಂಡ್ ಸತಿ ಆಡಿದಾಗ ರನ್ನರ್ ಅಪ್ಪು, ಥರ್ಡ್ ಟೈಮ್ ಆಡಿದಾಗಲೂ ಕೂಡ ರನ್ನರ್ ಅಪ್ಪೇನೆ, ಫೋರ್ತ್ ಟೈಮ್ ಆಡಿದಾಗ ಫುಲ್ ಹೋಗೆ. ಬೇಜಾರಾಯಿತು ಸೋತೋದ್ವಲ್ಲ ಅಂತ, ಬಟ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದು, ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಕೂಡ ಮಾಡಿದ್ದು. ಬಟ್ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಅಂತ ಹೇಳ್ತಾರೆ. ಸೋತೋದು, ಬೇರೆಯವ್ರಿಗೆ ಅವಕಾಶನ ಕೊಟ್ಟು. ಎಲ್ಲ ನಮ್ಮೂರವರೇ ಗೆದ್ದಿದ್ದು, ಬೇರೆ ಯಾರೂ ಅಲ್ಲ. ಅವ್ರು ಗೆದ್ದರೆ ಬೇರೆ ಅಲ್ಲ, ನಾವು ಗೆದ್ದರೆ ಬೇರೆ ಅಲ್ಲ, ಎರಡೂ ಒಂದೇ. ನಮ್ಮೂರು ಹುಡುಗರೇ ಗೆದ್ದಿದ್ದು. ಇದೆ ನಮ್ಮೂರದ್ದು ಗ್ರೌಂಡು, ತುಂಬ ಸಕ್ಕತ್ತಾಗಿದೆ. ಇದೇ ಪಿಚ್ಚು ಟೂರ್ನಿಮೆಂಟ್ ಆಗಿದ್ದು. ಪಿಚ್ಚು ನೋಡಿ, ಆ್ಯಕ್ಚುಲಿ 3 ಸತಿ ಆಟಾಡಿದ್ದೀವಿ, 3 ಸರಿ ಆಟಾಡಿದ್ದೀವಿ ಈ ಪಿಚ್ಚಲ್ಲಿ. ಪಿಚ್ ಮಾತ್ರ ಅಳ್ಳಾಡೇ ಇಲ್ಲ, ಅಷ್ಟು ಗಟ್ಟಿಯಾಗಿದೆ. ಪಿಚ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ಧನ್ಯವಾದ. ಅದು ಈ ಥರ ಪಿಚ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಚ್ಚೆಲ್ಲ. ನಾವೆಲ್ಲ ನೋಡಿ ಇಲ್ಲೇ ಆಟಾಡೋದು. ಟೂರ್ನಿಮೆಂಟ್ ಇದ್ದಾಗೆಲ್ಲ 1 ತಿಂಗಳು ಪ್ರಾಕ್ಟೀಸ್ ಮಾಡ್ಬಿಡ್ತೀವಿ ಫುಲ್ಲು. ಮಾರ್ನಿಂಗ್ ಹೊತ್ತು ಎಷ್ಟೇ ಚಳಿ ಇದ್ದರೂ ಎಲ್ಲ ಹುಡುಗರು ಬಂದು ಆಡ್ತೀವಿ. ಸೌಂಡ್ ಕೇಳಿಸ್ತಾ ಇದೆಯಾ? ಡೆವೋಷನಲ್ ಸಾಂಗು. ಆ್ಯಕ್ಚುಲಿ ಅಲ್ಲೊಂದು ದೇವಸ್ಥಾನ ಇದೆ, ಬಟ್ ಡೈಲಿ ಮಾರ್ನಿಂಗಲ್ಲಿ ಸಾಂಗ್ ಹಾಕ್ತಾರೆ, ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಸಿಟಿಯಾಗಿರೋದಕ್ಕಿಂತ ಹಳ್ಳಿಯಾಗಿರೋದೇ ತುಂಬ ಇಷ್ಟ. ಏನಕ್ಕೆ ಅಂತಂದರೆ ನೋಡಿ, ಈ ಥರ ಎಲ್ಲ ಕೇಳ್ಬೋದು, ಈ ಥರ ನೇಚರ್ ಮಧ್ಯೆ ಬದುಕ್ತಾ ಇದೀವಿ ಅನ್ನೋ ಖುಷಿ ಒಂದು. ಸಿಟಿಯಲ್ಲಾದರೆ ಬರೀ ಅದೇ ಬಿಲ್ಡಿಂಗು ಎಲ್ಲ ನೋಡಿ 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 ಬೇಜಾರಾಗುತ್ತೆ. ಹಳ್ಳಿ ಲೈಫು ಬೆಸ್ಟು. ಈ ಪಕ್ಷಿಗಳ ಸೌಂಡು, ನಮ್ಮೂರಲ್ಲಿ ಪ್ರಾಣಿಗಳು ಅಂದರೆ ನಾಯಿಗಳು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಬಿಡಿ. ಬೇಜಾರು ನಾಯಿಗಳೇ ಇರೋದು, ಎಲ್ಲಿ ನೋಡ್ರೂ ಅವೇ ಬೊಗಳ್ತಾ ಇರ್ತವೆ. ಬಟ್ ಈ ಕಡೆ ಸೈಡ್ ಬಂದಾಗ ಒಳ್ಳೊಳ್ಳೆ ಪಕ್ಷಿಗಳು ಸೌಂಡ್ ಕೇಳ್ಬೋದು. ಕೇಳಿಸ್ತಾ ಇದೆಯಾ? ಈ ಥರ ಮರಗಳು ನಿಮ್ಮ ಕಡೆ ಇದೆಯಾ? ನಮ್ಮ ಕಡೆ ಅಂತೂ ಬೇಜಾನಿದ್ದಾವೆ ನೋಡಿ. ಆಲದ ಮರ ಕೆಳಗಡೆ ಏನಿಲ್ಲ, ಒಂದೇನು ಚಾಪೆ ಹಾಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಆದರೆ ಇಲ್ಲ, ಅಷ್ಟೇ ಅವುಗಳು ಇದ್ದಾವೆ, ಫುಲ್ಲು ಡೇಂಜರು. ಬಟ್ ನೋಡ್ಕೊಂಡು ಓಡಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಮರ, ಸೂಪರ್ ಅಲ್ಲ? ಇನ್ನೂ ಇದ್ದಾವೆ ತುಂಬ ಊರೊಳಗಡೆ ಹೋದರೆ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಾನು ಜಾಸ್ತಿ ಏನೂ ಕೇಳ್ಕೊಳ್ಳಲ್ಲ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನನಗಿಷ್ಟೇ ಸಾಕು. ದಯವಿಟ್ಟು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಓಕೆನಾ? ಯಾರಿಗಾರು ಇಷ್ಟ ಆಯಿತು ಅಂತಂದರೆ ನಿಮಗೆ ಕಾಮೆಂಟ್ಸಲ್ಲಿ ಬಂದು ಮೆಸೇಜ್ ಮಾಡಿ, ನಾನು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.